ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷದ ಚೆಕ್ ಹಸ್ತಾಂತರ ಮಾಡಲಾಗಿದೆ. ಬಹಳ ನೋವಿನ ಸಂಗತಿ ಇದು. ಕಾಡಾನೆ ದಾಳಿಗೆ ಒಂದೇ ದಿನ ಇಬ್ಬರು ಬಲಿಯಾಗಿರುವುದು. ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷದ ಚೆಕ್ ಹಸ್ತಾಂತರ ಮಾಡಲಾಗಿದೆ. ಮೃತ ಹರೀಶ್, ಉಮೇಶ್ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನ ನೀಡಲಾಗಿದೆ. ಶಾಸಕ ಟಿ.ಡಿ. ರಾಜೇಗೌಡ ಡಿಸಿ ಅವರು ಚೆಕ್ ಹಸ್ತಾಂತರ ಮಾಡಿದ್ದಾರೆ. ಕಾಡಾನೆ ಸೆರೆ ಹಿಡಿಯುವ ಭರವಸೆ ಬಳಿಕ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅಲ್ಲಿನ ಜನ. ಹಾಲಿ ಮಾಜಿ ಶಾಸಕರಿಂದ ತಲಾ 1 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ಶಾಸಕ ಟಿ.ಡಿ. ರಾಜೇಗೌಡ, ಮಾಜಿ ಶಾಸಕ ಡಿ.ಎನ್. ಜೀವರಾಜ್ ಪರಿಹಾರವನ್ನು ಕೊಟ್ಟಿರುವುದು. ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡುಬಾ ಎಲ್ಸಾರ್ ಬಳಿ ನಡೆದಿದ್ದಂಥ ಘಟನೆ ಅದು. ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ್ರು ಅಧಿಕಾರಿಗಳು. ಮೃತ ಕುಟುಂಬಸ್ಥರಿಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ವಯಸ್ಸಿಗೆ ಬಂದಂಥ ಯುವಕರು ಪಾಪ ಇಬ್ಬರು ಕೂಡ ಬಲಿಯಾಗಿರುವುದು. ಮೃತರ ಕುಟುಂಬಗಳಿಗೆ ತಲಾ 20 ಲಕ್ಷ ರೂಪಾಯಿದ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಚೆಕ್ ಕೂಡ ಕೊಟ್ಟಿದ್ದಾರಂತೆ ಈಗಾಗಲೇ ಮೃತ ಹರೀಶ್ ಮತ್ತು ಉಮೇಶ್ ಅವರ ಕುಟುಂಬಸ್ಥರಿಗೆ. ಈ ಕಾಡಾನೆಗಳಿಂದ ಇಂಥ ಘಟನೆಗಳು ಆಗಾಗ ನಡೀತಾನೆ ಇರ್ತವೆ. ಅದು ರೈತರ ಮೇಲೆ ಎರಗಿ ಅವರನ್ನು ಸಾಯಿಸುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಕಾಡಿನಲ್ಲಿರಬೇಕಾದಂಥ ಪ್ರಾಣಿಗಳು ನಾಡಿನ ಒಳಗೆ ಬರ್ತಾ ಇರೋ ಸಹಜವಾಗಿ ಜನರಿಗೆ ಭಾಳ ಆತಂಕ. ಮತ್ತು ಇವತ್ತು ದೊಡ್ಡ ಮಟ್ಟದಲ್ಲಿನ ಆಕ್ರೋಶ ವ್ಯಕ್ತವಾಯಿತು. ಶಾಸಕರಲ್ಲಿ ಹೋದರೂ ಕೂಡ ಶಾಸಕರನ್ನೇ ತರಾಟೆಗೆ ತೆಗೆದುಕೊಂಡಿದ್ರು ಅಲ್ಲಿನ ಜನ. ಅವತ್ತು ನೀವು ಸೆಕ್ಷನ್ಸ್ ಹೇಳಿದ್ರೆ ಇಲ್ಲಿ ಬಂದು ಜನ ದಂಗೆ ಹೇಳ್ತಾರೆ. ಅವತ್ತು ಪ್ರಾಣಿಗಳನ್ನ ಬೆದರಿಸೋದಕ್ಕೆ ಒಂದು ಗನ್ ಲೈಸೆನ್ಸ್ ಗೆ ಅರ್ಜಿ ಕೊಟ್ರೆ ಕುದುರೆಮುಖನ ಪಾರ್ಕ್ ಅನ್ನು ಕಾರಣ ಹಾಕಿ ರಿಜೆಕ್ಟ್ ಮಾಡ್ತಾರೆ ಸರ್ ಇವರು. ಇದು ಎಂಡ್ ಅಲ್ಲಿ ನೀವು ಎಲ್ಲ ಯಾರ ಮೇಲೆ ಸತ್ರು 20 ಲಕ್ಷ ರೀ. ನನ್ನ ಜೀವಕ್ಕೆ 20 ಲಕ್ಷ. ನನ್ನ ಜೀವಕ್ಕೆ ಎಷ್ಟು ಮೇಲೆ ಸರ್ ಈಗ ನಾವು ನಿಮ್ಮ ಹತ್ರ ಕೇಳ್ತಿರೋದು ಸರ್, ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಇವತ್ತು 2 ಜನ ಸತ್ತೋಗಿದ್ದಾರೆ. ನಮ್ಮ ರಿಯಾಪ್ಟೇಷನ್ ನಮ್ಮ ಬದುಕೋದು ಸಾಯ್ಲಿ ಅದು ನಾಳೆ ನೋಡೋಣ. ಅವತ್ತು ಸಿಸಿಎಫ್ ಸಾಹೇಬ್ರೆ ಅವತ್ತು ನೀವು ಕಾನೂನಿನ ಪುಸ್ತಕ ಹಿಡ್ಕೊಂಡ್ಬಂದ್ರೆ ಅವತ್ತು ನೀವು ಸೆಕ್ಷನ್ಸ್ ಹೇಳಿದ್ರೆ ಇಲ್ಲಿ ಬಂದು ಜನ ದಂಗೆ ಹೇಳ್ತಾರೆ. ಅವತ್ತು ಪ್ರಾಣಿಗಳನ್ನ ಬೆದರಿಸೋದಕ್ಕೆ ಒಂದು ಗನ್ ಲೈಸೆನ್ಸ್